ವಿಧಾನಸೌಧ ಕೊಟ್ಟಂತ ನಾಯಕನಿಗೆ ಇದೆಂಥ ಅಪಮಾನ. ಪಾಳು ಬಿದ್ದಿದೆ ಮಾಜಿ ಸಿಎಂ ಕೆಂಗಲ್ ಹನುಮಂತಯ್ಯ ಅವರ ಸಮಾಧಿ. 5 ಮುಖ್ಯಮಂತ್ರಿ ಕೊಟ್ಟಂತಹ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆಯನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದೆ ನಿಮ್ಮ PNS ವಿಸ್ತಾರ ನ್ಯೂಸ್. ಕೆಂಗಲ್ ಹನುಮಂತಯ್ಯ ಈ ರಾಜ್ಯ ಕಂಡಂತ ಧೀಮಂತ ನಾಯಕ. ಇವತ್ತು ನಾವು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ, ಶಾಸನಗಳನ್ನು ರೂಪಿಸುವಂತಹ ಪವಿತ್ರ ಕೇಂದ್ರ ಅಂತ ಕರೆಸಿಕೊಳ್ಳುವಂಥ ವಿಧಾನಸೌಧವನ್ನು ಕಟ್ಟಿಸಿಕೊಟ್ಟಂತಹ ಒಬ್ಬ ಮಹಾನುಭಾವರು. ಆದರೆ ಇವತ್ತು ಅವರ ಸಮಾಧಿ ಎಂಥ ದುಸ್ಥಿತಿಯಲ್ಲಿದೆ ಗೊತ್ತಾ ವೀಕ್ಷಕರೇ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ದಯವಿಟ್ಟು ಈ ಕಡೆ ಗಮನ ಕೊಡಿ. ನಿಮ್ಮಿಂದಾದರೂ ಈ ಮಹಾನ್ ವ್ಯಕ್ತಿಗೆ ಗೌರವ ಸಿಗುತ್ತಾ ಅಂತ ನೋಡಿ. ಇದು ವಿಧಾನಸೌಧ ನಿರ್ಮಾಣ ಮಾಡಿದಂತಹ ವಿಧಾನಸೌಧವನ್ನು ನಿರ್ಮಿಸಿಕೊಟ್ಟಂತಹ ಒಬ್ಬ ಮಹಾನುಭಾವನ ಸಮಾಧಿ ಪಾಳು ಬಿದ್ದಿರ್ತಕ್ಕಂಥ ಸ್ಥಿತಿಯಲ್ಲಿದೆ ವೀಕ್ಷಕರೇ. ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಸರು, ಅದರ ಆವರಣದಲ್ಲೇ ಕೆಂಗಲ್ ಹನುಮಂತಯ್ಯ ಅವರ ಸಮಾಧಿಯೂ ಸಹ ಇದೆ. ಆದರೆ ಇವತ್ತು ಆ ಸಮಾಧಿಯ ಪರಿಸ್ಥಿತಿಯನ್ನು ನಿಜಕ್ಕೂ ಸಹ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದುರಾವಸ್ಥೆಯಲ್ಲಿ ಅದನ್ನು ಜಿಲ್ಲಾಡಳಿತ ಇಟ್ಕೊಂಡಿದೆ. 5 ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲಿ ಈ ಒಂದು ಪರಿಸ್ಥಿತಿ ಇದೆ. ಓಕೆ, ಕುಮಾರಸ್ವಾಮಿ ಅವರು ಇದ್ದಾರೆ, ಹೋರಾಟಗಾರರು. ಸರ್ ಗುಡ್ ಮಾರ್ನಿಂಗ್, ಶಿವಶಂಕರ್ ಮಾತಾಡ್ತಿದ್ದೀನಿ. ಸರ್ ಗುಡ್ ಮಾರ್ನಿಂಗ್ ಶಿವಶಂಕರ್. ನಮಸ್ಕಾರ, ಹೇಳಿ. ಎಸ್, ಏನು ಹೇಳ್ಬೋದು ಸರ್? ವಿಧಾನಸೌಧ ಕಟ್ಟಿಸ್ಕೊಟ್ಟಂತಹ ಒಬ್ಬ ಮಹಾನುಭಾವ, ಈ ರಾಜ್ಯ ಕಂಡಂಥ ಧೀಮಂತ ನಾಯಕ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಕೆಂಗಲ್ ಹನುಮಂತಯ್ಯ ಅವರ ಸಮಾಧಿ ಹಿಂಗಿದೆ ಅಂತ ಏನು ಹೇಳ್ಬೋದು ತಾವು? ಸರ್, ಸುಮಾರು ಒಂದು 4 ತಿಂಗಳ ಹಿಂದೆ ಈ ಸಮಾಧಿ ಈ ರೀತಿ ಆಗಿದೆ ಅಂತೇಳಿ ನಾನೇ ಬೆಳಕು ಚೆಲ್ತಕ್ಕಂಥದ್ದು. ಅಲ್ಲಿಗೆ ಹೋಗಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದೆಲ್ಲ ಮಳೆ ಬೆಳಕೊಂಡು ಕೂತಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟಗಾರರು, ರೈತ ಮುಖಂಡರುಗಳು ನಾವೆಲ್ಲ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನ ಬೆಳಕು ಚೆಲ್ಲು. ಜಿಲ್ಲಾಧಿಕಾರಿ ರಾಮನಗರದಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ರಾಮನಗರದಲ್ಲಿ ಇದಾರಲ್ಲ, ಅವ್ರು AC ರೂಮ್ ಅನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಅವರು ಜಿಲ್ಲಾಡಳಿತಕ್ಕೆ ಬರುತ್ತಾ ಇದಲ್ಲ, ಅದನ್ನೆಲ್ಲ ನೋಡ್ಬೇಕು. ಯಾವುದು ಈ ಕೆಂಗಲ್ ಹನುಮಂತಯ್ಯನವರು ನೀವ್ ಹೇಳ್ದಾಗೆ ಈ ನಾಡಿಗೆ ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನು ಕಟ್ಟಿಸ್ಕೊಟ್ಟಂತವ್ರು. ಇವತ್ತೇನ್ ವಿಧಾನಸೌಧದಲ್ಲಿ ಆಡಳಿತ ಮಾಡ್ತಿದ್ದಾರೆ ಈ ರಾಜಕಾರಣಿಗಳೆಲ್ಲರೂ ಕೂಡ, ಅವ್ರು ವಿಧಾನಸೌಧ ಕಟ್ಟಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ಚಿಂತನೆ ಮಾಡ್ಬೇಕು. ಮತ್ತೆ ಇಂಥ ಮಹನೀಯರ ಸ್ಮಾರಕಗಳನ್ನ ಜಿಲ್ಲಾಡಳಿತ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇರುವಂತದ್ದು ಬಹಳ ನಮ್ಗೆ ನಾಚಿಕೆ ಆಗುತ್ತೆ. ನಮ್ಮ ಈ ಜಿಲ್ಲೆನಲ್ಲಿ ಈಗ ಇನ್ನೊಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ್ಲಾದ್ರೂ ಏನಾದ್ರೂ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕಕ್ಕೆ ನಾವು ಸ್ಮಾರಕ ಹಾಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಟೂರಿಸಂ ಪ್ಲೇಸ್ ಮಾಡ್ಬೇಕು, ಮಕ್ಕಳು, ಶಾಲಾ ಮಕ್ಕಳು ಎಲ್ಲರೂ ಕೂಡ ಬಂದು ಹೋಗ್ಬೇಕು. ಗ್ರಂಥಾಲಯ ಬೇಕು. ಯಾಕೆಂತ ಹೇಳಿದ್ರೆ ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ಇತ್ತೀಚಿನ ದಿನಗಳ ಯಂಗ್ಸ್ಟರ್ಸ್ಗಳಿಗೆ ಗೊತ್ತಿಲ್ಲ ಅವ್ರು ಯಾರು ಏನು ಅಂತೇಳಿ. ಅವ್ರ ಬಗ್ಗೆ ಜೀವನ ಚರಿತ್ರೆಯ ಬಗ್ಗೆ, ಅವ್ರ ಹೋರಾಟದ ಬಗ್ಗೆ, ಅವ್ರ ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಮಾಡಿದಂತ ಕೆಲಸಗಳ ಬಗ್ಗೆ ತಿಳಿಸ್ಲಿಕ್ಕೆ ಮುಂದಿನ ಪೀಳಿಗೆಗೆ ಹನುಮಂತಯ್ಯನವರ ಸ್ಮಾರಕ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ, ಮಹನೀಯರ ಸ್ಮಾರಕಗಳನ್ನ ಮತ್ತೆ ಮಹನೀಯರ ಜಯಂತಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು ಸರ್ಕಾರಗಳು ಮತ್ತೆ ಅಧಿಕಾರಿಗಳು. ಇದಾಗಬಾರ್ದು. ಇಂತ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿ ಉಳ್ಳಂತ ನಾಯಕರನ್ನ ನಾವು ಪಡೆದಿದೀವಲ್ಲ ನಮ್ಮ ಜಿಲ್ಲೆಯವರು, ನಮ್ಮ ರಾಮನಗರದವರು. ನಮ್ಗೆಲ್ಲ ಬಹಳ ಹೆಮ್ಮೆ ಇದೆ ನೋಡಿ. MS ರಾಮಯ್ಯನವರು ಆ ಗೆಸ್ಟ್ ಹೌಸ್ ಅನ್ನ ಕಟ್ಟಿಸ್ಕೊಟ್ಟಿರ್ತಾರೆ 1975ರಲ್ಲಿ. ಈ ಮೇನ್ ಮಳೆ ಬೆಳ್ಕೊಂಡಿದ್ಯಲ್ಲ, ಆ ಮೇಲ್ಗಡೆ ಗುಡ್ಡದಲ್ಲಿ ತಾವು ನೋಡಿರ್ಬೇಕು, ತಮ್ಮಲ್ಲಿ ವಿಜುವಲ್ಸ್ ಇರಬಹುದು. ಆ ಮಳೆ ಬೆಳಕು ಆ ಕಟ್ಟಡವನ್ನ ಕಟ್ಟಿಸ್ಕೊಟ್ಟವರು ಮನೆ MS ರಾಮಯ್ಯನವರು. ಅವ್ರು ಕಾಂಟ್ರಾಕ್ಟರ್ ಆಗಿದ್ರು ಅವಾಗ. ಆ MS ರಾಮಯ್ಯನವರು ವಿಶ್ರಾಂತಿ ಮಾಡ್ಲಿ ಕೆಂಗಲ್ ಹನುಮಂತಯ್ಯನವ್ರು ಬಂದಾಗ ಸತ್ಯ ಕಟ್ಕೊಟ್ಟಿದ್ದು ಇವತ್ತು ಮಳೆ ಬೆಳ್ಕೊಂಡು ಕಳ್ಳಕಾಕರ ತಾಣ ಆಗಿದೆ, ಅನೈತಿಕ ಚಟುವಟಿಕೆಯ ತಾಣ ಆಗಿದೆ. ಎಲ್ಲೋ ಒಂದ್ ಕಡೆ ಕೆಂಗಲ್ಲಲ್ಲಿ ಬಂದು ಆ ಮೂಲೆಯಲ್ಲಿ ಹಾಕಿ ಅದನ್ನ ಏನೂ ಇಲ್ದೇನೆ, ಆ ವ್ಯವಸ್ಥೆ ಇಲ್ದೇನೆ, ಅದಕ್ಕೆ ಯಾರು ನಿರ್ವಹಣೆ ಮಾಡ್ಲಿಕ್ಕೆ ಇಲ್ದೇನೆ, ಇದು ಜಿಲ್ಲಾಡಳಿತ ಮತ್ತೆ ಸರ್ಕಾರಗಳ ವೈಫಲ್ಯ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. PNS ವಿಸ್ತಾರ. ನಮಸ್ಕಾರ. ಎಸ್.